ಮತ್ತು ಸರಿಯಾಗಿ ಹಾಲನ್ನು ಕುಡಿಯೋದಿಲ್ಲ, ಡೈಜೆಷನ್ ಚೆನ್ನಾಗಾಗೋದಿಲ್ಲ. ಮತ್ತು ಮಕ್ಕಳಲ್ಲೂ ಅಷ್ಟೇ ಸರಿಯಾಗಿ ಮೋಷನ್ ಪಾಸ್ ಆಗೋದಿಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಮಕ್ಳಿಗೂ ಕೂಡ ಒಂದು ಡೈಲಿ 1 ಟೈಮು ಮೋಷನ್ ಪಾಸ್ ಆಗಿಬಿಡ್ಬೇಕು. ಆಗಿಲ್ಲ ಅಂದರೂ ಕೂಡ ಜೀರ್ಣಕ್ರಿಯೆ ಪ್ರಾಬ್ಲಮ್ ಆಗುತ್ತೆ. ಸರಿಯಾಗಿ ಊಟ ತಿನ್ನೋದಿಲ್ಲ ಮಕ್ಕಳು ಕೂಡ, ಸರಿಯಾಗಿ ಪಾಟಿ ಮಾಡೋದಿಲ್ಲ. ಸೊ ಈ ರೀತಿಯ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಅದು ಎಲ್ಲ. ಹಾಯ್, ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನನ್ನ ಲೈಫ್. ಸೊ ತುಂಬ ದಿನನೇ ಆಗ್ಬಿಡ್ತು ನಾನು ವಿಡಿಯೋವನ್ನು ಹಾಕಿ, ಆಲ್ಮೋಸ್ಟ್ 1 ವೀಕ್ ಆಯಿತು ಅನಿಸುತ್ತೆ. ಸೊ ಯಾಕೆ ಡಿಲೇ ಆಯಿತು ನಾನು ವಿಡಿಯೋಸ್ನ ಹಾಕೋದು ಅಂತ ಹೇಳಿದ್ರೆ, ಸೊ ನಮ್ಮ ಮನೆಯವರು ಹಾಗೇನೆ ಈ ಸಲ ಫಸ್ಟ್ ಟೈಮು ನನ್ನ ಮಗ ಕೂಡ ಅಯ್ಯಪ್ಪ ಮಾಲೆ ಹಾಕಿಸ್ಕೊಂಡ್ರು. ಸೊ ಹಾಗಾಗಿ ಮನೆ ಕ್ಲೀನಿಂಗು, ಸೊ ಮಾಲೆ ಹಾಕಿಸ್ಕೊಳ್ಳೋದು, ಇದೆಲ್ಲದ್ರದ್ದು ಒಂದು ಬ್ಯುಸಿ ನಡುವೆ ನಾನು ವಿಡಿಯೋಸ್ನ ಮಾಡೋದಕ್ಕಾಗಲೇ ಇಲ್ಲ. ಸೊ ಫೈನಲಿ ಇವತ್ತು ಮಾಡ್ತಾ ಇದ್ದೀನಿ. ಸೊ ಇವತ್ತು ತುಂಬ ಯೂಸ್ಫುಲ್ ಆಗಿರೋ ವಿಡಿಯೋ. ಸೊ ನ್ಯೂ ಮಾಮ್ಸ್ಗಾಗಿರ್ಬೋದು, ಹಾಗೆ ಟಾಲ್ಡರ್ಸು ಅಂದರೆ ಚಿಲ್ಡ್ರನ್ಸ್, ಎಲ್ರಿಗೂ ಕೂಡ ಯೂಸ್ ಆಗುತ್ತೆ ಇದು. ಯಾರು ತುಂಬ ಕಮೆಂಟ್ ಮಾಡ್ತಾ ಇರ್ತೀರಾ, ಮಗು ಹಾಲೇ ಕುಡಿಯೋದಿಲ್ಲ, ಮಕ್ಕಳು ಊಟ ಮಾಡೋದಿಲ್ಲ, ಎಲ್ರಿಗೂ ಕೂಡ ಯೂಸ್ ಆಗುತ್ತೆ. ಎಷ್ಟೇ ತಿಂದರೂ ಎಷ್ಟೇ ಮಾಡಿದ್ರು ಅವರು ದಪ್ಪನೇ ಆಗಲ್ಲ, ತುಂಬ ಸಣ್ಣ ಇರ್ತಾರೆ, ಅಂಥವ್ರಿಗೂ ಕೂಡ ಯೂಸ್ ಆಗುತ್ತೆ. ವೆಯ್ಟ್ ಗೇನ್ ಆಗೋದಕ್ಕೆ, ಹೊಟ್ಟೆ ಹಶ್ವಾಗೋದಕ್ಕೆ, ಚೆನ್ನಾಗೇ ಊಟ ಮಾಡೋದಕ್ಕೆ, ಚೆನ್ನಾಗೇ ಪಾಟಿ ಮಾಡೋದಕ್ಕೆ, ಸೊ ಗ್ಯಾಸ್ಟ್ರಿಕ್ ರಿಲೀಸ್ ಆಗೋದಕ್ಕೆ, ಹೊಟ್ಟೆ ನೋವು ಕಡಿಮೆ ಆಗೋದಕ್ಕೆ, ಆಗಾಗ ಮಕ್ಕಳಿಗೆ ಹೊಟ್ಟೆ ನೋವು ಅಂತ ಇರ್ತಾರೆ. ಅಂಥ ಹೊಟ್ಟೆ ನೋವುಗಳೆಲ್ಲ ಕೂಡ ಕಡಿಮೆ ಆಗೋದಕ್ಕೆ ಒಂದೇ ಒಂದು ನಾನಿವತ್ತು ಹೇಳ್ತಾ ಇದ್ದೀನಿ, ವಿತ್ 2 ಕಿಡ್ಸ್ ಎಕ್ಸ್ಪೀರಿಯನ್ಸು, ಮೈ ಪರ್ಸ್ನಲ್ ಎಕ್ಸ್ಪೀರಿಯನ್ಸು ವಿತ್ 2 ಕಿಡ್ಸು. ಸೊ ನೋಡ್ತಾನೆ ಇರ್ತೀರಾ ನೀವು. ಸೊ ನಾನು ಸಾನ್ವಿಗೆ ಅಮ್ಮಗೆ ಏನು ಬಳಸ್ತೀನೋ ಅದನ್ನೇ ನಾನು ಹೇಳ್ತೀನಿ. ಒಂದನ್ನು ಕೊಡೋದ್ರಿಂದ ನಿಮ್ಮ ಮಕ್ಕಳ ತುಂಬ ಬೆನಿಫಿಟ್ ಇದೆ, ತುಂಬ ಯೂಸ್ ಇದೆ. ಸೊ ಮಿಸ್ ಮಾಡ್ತೀನಿ, ವಿಡಿಯೋವನ್ನು ಕೊನೆ ತನಕ ನೋಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಜೊತೆಗೂ ಕೂಡ ನಮ್ಮ ಚಾನಲ್ನ ಶೇರ್ ಮಾಡಿಕೊಂಡು ನಮಗೂ ಕೂಡ ಸಪೋರ್ಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸೊ ವಿಷಯಕ್ಕೆ ಬಂದ್ಬಿಡೋಣ. ಇವಾಗ ನಾನು ಆಲ್ರೆಡಿ ಹೇಳಿದೆ, ತುಂಬ ಕಮೆಂಟ್ಸ್ ನನಗೆ ಯೂಶ್ವಲಿ ಬರ್ತಾ ಇರೋವಂಥದ್ದು, ಮಗು ಸರಿಯಾಗಿ ಹಾಲು ಕುಡಿಯೋದಿಲ್ಲ, ಮತ್ತು ಮಗು ತುಂಬ ಕಿರಿಕಿರಿ ಮಾಡ್ತಾ ಇರುತ್ತೆ, ಕ್ರ್ಯಾಂಕಿ ಆಗಿಬಿಡುತ್ತೆ, ಒಂದೊಂದ್ಸರಿ ತುಂಬ ಸಖತ್ತು ಅಳ್ತಾನೇ ಇರುತ್ತೆ. ಸೊ ಹೊಟ್ಟೆ ನೋವಿಂದ ಕೂಡ ಮಗು ಅಳ್ತಾ ಇರೋ ಸಾಧ್ಯತೆ ಇರುತ್ತೆ. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ, ಬಾಲಗ್ರಹ ಒಂದೇ ಅಲ್ಲ, ತುಂಬ ನಾನಾ ಥರದ ಪ್ರಾಬ್ಲಮ್ಗಳಿಂದ ಮಕ್ಕಳು ಅಳ್ತಾ ಇರ್ತಾರೆ ಅವಾಗವಾಗ. ಸೊ ನಾವು ತಿಳ್ಕೊಬೇಕು. ಸೊ ಹೊಟ್ಟೆ ನೋವಿಂದ ಹೊಟ್ಟೆ ಉಬ್ಬಿಸ್ಕೊಂಡಿರೋದು, ಮೋಷನ್ ಪಾಸ್ ಮಾಡೋದಿಲ್ಲ ಮಗು, ಒಂದು 3 ಡೇಸ್ ಆಗಿದೆ ಮೋಷನ್ ಪಾಸ್ ಮಾಡಿ, ನಾವಾಗಲೂ ಕೂಡ ಮಗು ತುಂಬ ಆಳುತ್ತೆ, ಹೊಟ್ಟೆ ನೋವಿಂದ ಆಳುತ್ತೆ, ಅಜೀರ್ಣದಿಂದ ಆಳುತ್ತೆ, ಸಾನೋ ಮಾಡಬೇಡಂಗೆ, ಅಜೀರ್ಣದಿಂದ ಆಳುತ್ತೆ, ಹೊಟ್ಟೆ ನೋವಿಂದ ಆಳುತ್ತೆ. ಸೊ ಹಾಗಾಗಿ ಮತ್ತು ಸರಿಯಾಗಿ ಹಾಲನ್ನು ಕುಡಿಯೋದಿಲ್ಲ, ಡೈಜೆಷನ್ ಚೆನ್ನಾಗಾಗೋದಿಲ್ಲ. ಮತ್ತು ಮಕ್ಕಳಲ್ಲೂ ಅಷ್ಟೇ ಸರಿಯಾಗಿ ಮೋಷನ್ ಪಾಸ್ ಆಗೋದಿಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಮಕ್ಳಿಗೂ ಕೂಡ ಒಂದು ಡೈಲಿ 1 ಟೈಮು ಮೋಷನ್ ಪಾಸ್ ಆಗಿಬಿಡ್ಬೇಕು. ಆಗಿಲ್ಲ ಅಂದರೂ ಕೂಡ ಜೀರ್ಣಕ್ರಿಯೆ ಪ್ರಾಬ್ಲಮ್ ಆಗುತ್ತೆ, ಸರಿಯಾಗಿ ಊಟ ತಿನ್ನೋದಿಲ್ಲ ಮಕ್ಕಳು ಕೂಡ, ಸರಿಯಾಗಿ ಪಾಟಿ ಮಾಡೋದಿಲ್ಲ. ಸೊ ಈ ರೀತಿಯ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಅದು ಎಲ್ಲದಕ್ಕೂ ನಾನು ಇದೊಂದು ಸೊಲ್ಯೂಷನ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ. ತುಂಬ ವೆರಿ 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 ಯೂಸ್ಫುಲ್ ಆ್ಯಂಡ್ ಹೆಲ್ದಿ ಅಂತ ಹೇಳ್ಬೋದು. ಮಕ್ಕಳಿಗೆ 2 ಕಿಡ್ಸ್ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಹೇಳ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿದೆ. ಆಯುರ್ವೇದಿಕ್, ಇದು ಪ್ಯೂರ್ಲಿ ಆಯುರ್ವೇದಿಕ್ಕು, ನೋ ಸೈಡ್ ಎಫೆಕ್ಟ್ಸು. ಮತ್ತು ಇದರಲ್ಲಿ ಆಲ್ಕೋಹಾಲ್ ಕಂಟೆಂಟು ಏನು, ಪ್ರಿಸರ್ವೇಟಿವ್ಸು, ಆಲ್ಕೋಹಾಲ್ ಕಂಟೆಂಟು ಏನೂ ಇಲ್ಲ ಇದರಲ್ಲಿ. ಪ್ಯೂರ್ಲಿ ಇದು ಹಿಮಾಲಯ ಅವ್ರದ್ದು ಬೋನಿಸನ್ ಅಂತ ಕರಿತೀವಿ, ಫಾರ್ ಬೋನಿ ಹೆಲ್ತ್ ಬೇಬೀಸ್ ಅಂತ ಇದೆ. ಇದು ಸಿನ್ಸ್ 1930 ಕೂಡ ಇದು ಇದೆ. ಓಕೆನಾ, ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ ನೋಡಿ. ನೀವು ನಿಜಕ್ಕೂ ನಂಬಲ್ಲ, ಅಷ್ಟು ಚೆನ್ನಾಗಿ ನಿಮಗೆ ರಿಸಲ್ಟನ್ನು ಕೊಡುತ್ತೆ. ಈಗ ಇವನ್ ಮಕ್ಕಳು ಊಟ ಮಾಡ್ತಾ ಇರೋದಿಲ್ಲ, ಮಗು ಹಾಲು ಕುಡಿತಾ ಇರೋದಿಲ್ಲ, ಅಥವಾ ಮಕ್ಕಳು ಸರಿಯಾಗಿ ಮೋಷನ್ ಮಾಡ್ತಾ ಇರೋದಿಲ್ಲ, ಅವಾಗವಾಗ ಹೊಟ್ಟೆ ನೋವು ಅಂತ ಹೊಟ್ಟೆ ಹಿಡ್ಕೊತಾ ಇರ್ತಾರೆ. ಸೊ ಇಂಥ ಎಲ್ಲ ಪ್ರಾಬ್ಲಮ್ಸ್ಗೂ ಇದನ್ನ ಯೂಸ್ ಮಾಡಿ. ಇದರಲ್ಲಿ ಏನೇನು ಹಾಕಿದ್ದಾರೆ ಅಂತ ನಾನು ಫಸ್ಟಿಗೆ ಹೇಳ್ಬಿಡ್ತೀನಿ. ಇದರಲ್ಲಿ ಏಲಕ್ಕಿ ಮತ್ತು ಎಳ್ಳು, ಏಲಕ್ಕಿ ಮತ್ತು ಮೆಣಸು, ಉದ್ದ ಮೆಣಸು ಬರುತ್ತಲ್ಲ, ಲಿಪ್ಪಲಿ ಉದ್ದ ಮೆಣಸು ಅಂತ ಕರೀತಾರೆ, ಲಿಪ್ಪಲಿ ಅಂತ ಕರೀತಾರೆ, ಅದು ಮತ್ತು ಏಲಕ್ಕಿ, ಇವು 3ರಿಂದ ಅಷ್ಟೇ ಇದನ್ನು ಮಾಡಿರೋದು. ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ, ಮಕ್ಕಳು ಕೂಡ ಇಷ್ಟಪಟ್ಟು ತೊಗೊಳ್ತಾರೆ. ತುಂಬ ಒಳ್ಳೆಯದು, ಮಕ್ಕಳ ಒಂದು ವೆಯ್ಟ್ ಗೇನ್ ಚೆನ್ನಾಗಾಗುತ್ತೆ. ಇವಾಗ
ಮಗು ಸರಿಯಾಗಿ ಊಟವನ್ನು ಮಾಡಿದ್ರೆ ಅದಕ್ಕೆ ತಾನಾಗಿನೇ ಮಕ್ಕಳ ಒಂದು ವೆಯ್ಟ್ ಚೆನ್ನಾಗಿ ಯಾವಾಗವಾಗ ಒಂದು ವೆಯ್ಟ್ ಎಷ್ಟಾಗಬೇಕು ಅಷ್ಟಕ್ಕೆ ಚೆನ್ನಾಗಿ ತೂಕ ಚೆನ್ನಾಗಾಗತ್ತೆ, ವೆಯ್ಟ್ ಗೇನಿಂಗ್ ಆಗುತ್ತೆ. ಓಕೆನಾ. ಸೊ ಇವಾಗ ಮಕ್ಕಳು ಟೈಮು ಹೊಟ್ಟೆ ಹಸಿವು ಆಗೋದಕ್ಕೆ ಇದು ತುಂಬ ಮೇನ್ ಹೆಲ್ಪ್ ಮಾಡುತ್ತೆ. ಮಕ್ಳಿಗೆ ಹೊಟ್ಟೆ ಹಸಿವು ಆಗ್ತಾ ಇದೆ, ಮಕ್ಕಳು ಊಟ ಮಾಡ್ತಾ ಇದ್ದಾರೆ ಅಂತ ಅಂದರೆ ಅಲ್ಲಿ ಮಕ್ಕಳಿಗೆ ಆ ಜೀರ್ಣ ಸಮಸ್ಯೆ ಕೂಡ ಕ್ಲಿಯರ್ ಆಗುತ್ತೆ. ತುಂಬ ಚೆನ್ನಾಗಿ ಜೀರ್ಣವನ್ನು ಮಾಡುತ್ತೆ ಇದು. ಯಾವುದೇ ಗ್ಯಾಸ್ಟ್ರಿಕ್ಕನ್ನು ಅಂದರೆ ಯಾವುದೇ ಗ್ಯಾಸ್ಟ್ರಿಕ್ ಕೂಡ ಇದ್ದರೂ ಮಕ್ಕಳಲ್ಲಿ ಕಡಿಮೆ ಆಗಿಬಿಡುತ್ತೆ. ಚೆನ್ನಾಗಿ ಹೊಟ್ಟೆ ಹಸಿವು ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ. ಹಾಗೆಯೇ ಚೆನ್ನಾಗಿ ಹೊಟ್ಟೆ ಹಸಿವು ಆಗ್ತಾಯಿದೆ, ಮಕ್ಕಳು ಚೆನ್ನಾಗಿ ಊಟ ಮಾಡ್ತಾರೆ ಅಂದರೆ ಪಾಟಿ ಮಾಡೇ ಮಾಡ್ತಾರೆ. ಡೈಲಿ ಒನ್ಸ್ ಪಾಟಿ ಮಾಡಲೇಬೇಕು, ಮಕ್ಕಳು ಆಗಲಿ ದೊಡ್ಡವರಾಗಲಿ. ನಮಗೆ ಕೂಡ ದೊಡ್ಡವ್ರಿಗೆ ಒಂದು ದಿನ ಹೋಗಿಲ್ಲ ನಾವು ಮೋಷನ್ ಅಂತ ಹೇಳಿದರೆ ಎಷ್ಟು ಕಷ್ಟ ಆಗ್ತಾ ಇರುತ್ತೆ. ನೆಕ್ಸ್ಟ್ ನಾವು ಊಟ ಮಾಡೋದಕ್ಕೆ ಜೀರ್ಣ ಆಗಿರೋದಿಲ್ಲ. ಅಜೀರ್ಣತೆ, ಹೊಟ್ಟೆ ಭಾರ, ಮೈ ಭಾರ ಈ ರೀತಿಯ ಸಮಸ್ಯೆಗಳು ಕಾಣಿಸ್ತಾ ಇರುತ್ತೆ. ಸೊ ಈ ಮಕ್ಕಳಲ್ಲಿ ಕೇಳಬೇಕಾ, ಅವರಲ್ಲಿ ಎಬಿಲಿಟಿ ಕಡಿಮೆ ಇರುತ್ತೆ. ಸೊ ತುಂಬ ಜಾಸ್ತಿ ಅವರಲ್ಲಿ ಕಾಣಿಸುತ್ತೆ ಇದು. ಸೊ ಹಾಗಾಗಿ ಮಕ್ಕಳು ಆರಾಮ್ಸೆ ಊಟ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಜೀರ್ಣಕ್ರಿಯೆ ಚೆನ್ನಾಗಾಗ್ತಾ ಇದೆ ಅಂತ ಹೇಳಿದ್ರೆ ಪಾಟಿ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ. ಡೈಲಿ ಒನ್ಸ್ ಪಾಟಿ ಮಾಡ್ತಾರೆ. ಸೊ ತಾಯಂದಿರಿಗೆ ಇದಕ್ಕಿಂತ ಖುಷಿ ವಿಷಯ ಇನ್ನೇನಿದೆ. ಮಕ್ಕಳು ತುಂಬ ಚೆನ್ನಾಗಿ ಊಟ ಮಾಡ್ತಾ ಇದ್ದಾರೆ. ಸೊ ಟೈಮಿಗೆ ಅವರೇ ಕೇಳಿ ಊಟವನ್ನು ಹಾಕಿಸ್ಕೊಂಡು ತಿಂತಾ ಇದ್ದಾರೆ. ಹೊಟ್ಟೆ ಚೆನ್ನಾಗಿ ಹಸಿವು ಆಗ್ತಾ ಇದೆ, ಡೈಲಿ ಒಂದು ಪಾಟಿ ಮಾಡ್ತಾ ಇದ್ದಾರೆ, ಯಾವುದೇ ಹೊಟ್ಟೆ ನೋವಿಲ್ಲ ಅಂತ ಹೇಳಿದ್ರೆ ಇದಕ್ಕಿಂತ ಇನ್ನೊಂದು ಬೇರೆ ಖುಷಿ ತಾಯಂದಿರಿಗೆ ಮತ್ತೊಂದಿಲ್ಲ ಅಂತ ನಾನು ಒಬ್ಬ ತಾಯಿಯಾಗಿ ಹೇಳ್ತಾ ಇದ್ದೀನಿ. ಸೊ ನನ್ನ ಒಂದು 2 kids ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಹೇಳ್ತಾ ಇದ್ದೀನಿ. ಯೂಸ್ ಮಾಡಿ ನೀವೇ ನನಗೆ ಕಮೆಂಟ್ ಮಾಡ್ತೀರಾ, ಎಷ್ಟು ಒಳ್ಳೆಯ ಸೊಲ್ಯೂಷನ್ ಕೊಡ್ತೀರಾ, ತುಂಬ ಚೆನ್ನಾಗಿದೆ ಅಂತ ಹೇಳಿ ಕಮೆಂಟ್ ಮಾಡ್ತೀರಾ. ಅಷ್ಟು ಚೆನ್ನಾಗಿದೆ, ಅಷ್ಟು ಮಕ್ಕಳು ಇಂಪ್ರೂವ್ ಆಗ್ತಾರೆ. ಹಾಗೆಯೇ ಇದರಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಇಲ್ಲ ಮತ್ತು ನೋ ಪ್ರಿಸರ್ವೇಟಿವ್ಸ್. ಮಕ್ಕಳಿಗೆ ಯಾವುದೇ ಸೈಡ್ ಎಫೆಕ್ಟ್ಸು ಆಗೋದಿಲ್ಲ. ಇದು ಹಿಮಾಲಯದೇ ತಗೊಳ್ಳಿ, ಬೇರೆ ಒಂದು ಹೆಸರಲ್ಲಿ ಬೇರೆ ಬೇರೆ ಒಂದು ಸೇಮೇ ಅದೇ ಕಂಪ್ನಿ ಚೇಂಜ್ ಅಂತ ಹೇಳಿ ನಿಮಗೆ ಕೊಡೋದು ಉಂಟು. ಬಟ್ ಅದನ್ನೆಲ್ಲ ತೊಗೊಬೇಡಿ, ಜಸ್ಟ್ ಹಿಮಾಲಯದೇ ತೊಗೊಳ್ಳಿ. ನಾನು ಇದನ್ನು ಈ ಒಂದು ವಿಡಿಯೋ ಕೆಳಗಡೆನೆ ಲಿಂಕನ್ನು ಹಾಕಿರ್ತೀನಿ. ಓಕೆನಾ. ಇದನ್ನು ಪರ್ಚೇಸ್ ಮಾಡೋದಕ್ಕೆ ಇದನ್ನೇ ಹಾಕಿರ್ತೀನಿ. ನೀವು ಇದ್ರ ಮೇಲೆ ಈ ಒಂದು ಪಿಕ್ಚರ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸಾಕು, ಕೆಳಗಡೆ ಏನು ಕಾಣಿಸ್ತಾ ಇರುತ್ತೋ ಆ ಒಂದು ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇದನ್ನು ಬೈ ಮಾಡ್ಬೋದು. ಆ ರೀತಿ ನಾನು ಹಾಕ್ತೀನಿ. ನಿಮಗೆ ಬೇಕಿದ್ದಲ್ಲಿ ಬೈ ಮಾಡಿ. ಎಷ್ಟು ಒಳ್ಳೆಯದು ಅಂದರೆ ತುಂಬ ಒಳ್ಳೆಯದು. ಇದನ್ನು ಯಾವಾಗಿಂದ ಎಷ್ಟು ವರ್ಷದ ಮಕ್ಕಳಿಗೆ, ಎಷ್ಟು ವರ್ಷದಿಂದ ಎಷ್ಟು ವರ್ಷ ಮಕ್ಕಳಿಗೆ ಕೊಡ್ಬೋದು ಅಂದರೆ ಹುಟ್ಟಿದಾಗಿಂದನೇ ನೀವು ಕೊಡ್ಬೋದು. ಇದನ್ನು ಡಾಕ್ಟರ್ಸೇ ಪ್ರಿಸ್ಕ್ರೈಬ್ ಮಾಡ್ತಾರೆ, ಡಾಕ್ಟರ್ಸೇ ಹೇಳ್ತಾರೆ ಆಸ್ಪತ್ರೆಯಲ್ಲಿ ಮಗು ಹುಟ್ಟಿದಾಗ. ನೀವು ಹುಟ್ಟಿದಾಗಿಂದನೇ ಕೂಡ ಇದನ್ನು ಹಾಕ್ಬೋದು. ಎಷ್ಟು ಹಾಕ್ಬೋದು, ತುಂಬ ಚೆನ್ನಾಗಿದೆ ಅಪ್ಪ, ತುಂಬ ಬೆನಿಫಿಟ್ಸ್ ಇದೆ ಅಂದರೆ ಅದನ್ನು ತುಂಬ ಜಾಸ್ತಿ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ 3 ಟೈಮು ಕೂಡ ಒಂದೊಂದು ಕ್ಯಾಪ್ ಅಷ್ಟು ಸುರಿತಾನೆ ಇರೋದು 2 ಕ್ಯಾಪು 3 ಕ್ಯಾಪು. ಇದು ಆ ರೀತಿ ಅಲ್ಲ. ಸೊ ಲಿಮಿಟ್ ಇರಬೇಕು. ಏನು ಅಮೃತ ಕೂಡ ಹೆಚ್ಚಾದರೆ ವಿಷ ಆಗುತ್ತೆ. ಸೊ ಅಲ್ವಾ, ಹಾಗಾಗಿ ಎಷ್ಟು ಬೇಕು ಅಷ್ಟು ಮಾತ್ರನೇ ಯೂಸ್ ಮಾಡಬೇಕು. ಸೊ ಓವರ್ ಡೋಸ್ ಆಗಿ ಕೊಡೋಕೆ ಹೋಗಬೇಡಿ. ಎಷ್ಟು ಬೇಕೋ ಅಷ್ಟು ಮಾತ್ರನೇ. ಡೈಲಿ ಒನ್ಸ್ ನಾನು ಮಕ್ಕಳಿಗೆ ನೈಟ್ ಹೊತ್ತು ಕೊಡ್ತೀನಿ. ನೈಟ್ ಹೊತ್ತು ಕೊಟ್ಟರೆ ತುಂಬ ಬೆಟರು. ಮತ್ತು ಅವ್ರಿಗೆ ಚೆನ್ನಾಗಿ ನಿದ್ದೆ ಬರುತ್ತೆ, ಆರಾಮ್ಸೆ ನಿದ್ದೆ ಮಾಡ್ತಾರೆ. ಯಾವಾಗ ಕೊಡಬೇಕು ಅಂದರೆ ಊಟ ಆಗಿದ್ದು ಒಂದು 10 ನಿಮಿಷ ಅಥವಾ 20 ನಿಮಿಷ ಬಿಟ್ಟು ಕೊಡಬೇಕು. ಊಟಕ್ಕಿಂತ ಮುಂಚೆ ಕೊಡಬೇಡಿ, ಗ್ಯಾಸ್ಟ್ರಿಕ್ ಆಗುತ್ತೆ. ಊಟಕ್ಕಿಂತ ಮುಂಚೆ ಕೊಟ್ಬಿಟ್ರೆ ತುಂಬ ಚೆನ್ನಾಗಿ ಹೊಟ್ಟೆ ಹಸಿವಾಗುತ್ತೆ, ಆಮೇಲೆ ತುಂಬ ಚೆನ್ನಾಗಿ ಊಟ ಮಾಡ್ತಾರೆ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಮಗುಗೆ ಫಸ್ಟು ಊಟವನ್ನು ಮಾಡಿಸಿದ ನಂತರ ಒಂದು 20 ನಿಮಿಷ ಅಥವಾ 10 ನಿಮಿಷ ಆದಮೇಲೆ ನೀವು ಇದನ್ನು ಮಗುಗೆ ಹಾಕಬೇಕು. ಹಾಕೋದ್ರಿಂದ ಊಟ ಮಾಡಿರೋದು ಏನಿದೆಯೋ ಅದು ಚೆನ್ನಾಗಿ ಡೈಜೆಷನ್ ಆಗುತ್ತೆ. ಚೆನ್ನಾಗಿ ಡೈಜೆಷನ್ ಆದಾಗ ನಾನು ಹೇಳಿದ್ದೀನಲ್ಲ ಅದೆಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ. ಒಂದು ಲೈನ್ ಕ್ಲಿಯರ್ ಆದರೆ ಅದ್ರ ಪೂರ್ತಿ ಏನು ಜಾಯಿನ್ ಇರುತ್ತೋ ಸರ್ಕಲ್ಗಳು ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ. ಹಾಗೆಯೇ ಮಗು ಊಟ ಮಾಡಿದ್ರೆ ದಪ್ಪ ಆಗೋದು, ಜೀರ್ಣಕ್ರಿಯೆ ಆಗೋದು, ಮತ್ತು ಪಾಟಿ ಮಾಡೋದು, ಹಸು ಚೆನ್ನಾಗಾಗೋದು, ಮತ್ತು ಏನು ಹೊಟ್ಟೆ ನೋವು ಬರದೇ ಇರೋದು, ಇದೆಲ್ಲವೂ ಕೂಡ ಒಂದು ಚೈನ್ ಕ್ಲಿಯರ್ ಆಯಿತು ಅಂದರೆ ತಾನೇ ಎಲ್ಲ ಚೈನ್ ಕೂಡ ಕ್ಲಿಯರ್ ಆಗುತ್ತೆ. ಸೊ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಇದನ್ನು ತರಿಸೋದಕ್ಕೆ ಹಿಂದೆ ಮುಂದೆ ನೋಡಬೇಡಿ. ಹಿಂದೆ ಮುಂದೆ ನೋಡ್ದೇ ತರಿಸ್ಕೊಳ್ಳಿ. ತುಂಬ ಬೆನಿಫಿಟ್ಸ್ ಇದೆ. ಯಾರೆಲ್ಲ ಮಕ್ಕಳು ಊಟ ಮಾಡೋದಿಲ್ಲ, ಹಾಲು ಕುಡಿಯೋದಿಲ್ಲ ಮಗು, ಮತ್ತು ಸರಿಯಾಗಿ ಪಾಟಿ ಮಾಡ್ತಾ ಇರೋದಿಲ್ಲ ಮಗು, ತುಂಬ 4 ದಿನ 5 ದಿನ ಆದರೂ ಕೂಡ ಪಾಟಿ ಮಾಡೋದಿಲ್ಲ, ಮತ್ತು ತುಂಬ ಅಳ್ತಾನೇ ಇರುತ್ತೆ, ತುಂಬ ರಾತ್ರಿ ಎಲ್ಲ ಅಳ್ತಾನೇ ಇರುತ್ತೆ ಮಗು, ರೀಸನ್ಸ್ ಇರೋದಿಲ್ಲ. ಸೊ ಹೊಟ್ಟೆ ನೋವಿಂದ ಕೂಡ ಮಗು ಅಳ್ತಾ ಇರುತ್ತೆ, ಹೇಳ್ಕೊಳ್ಳೋದಿಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ತೊಗೊಳ್ಳಿ. ಇನ್ನು ಎಷ್ಟು ಹಾಕಬೇಕು, ಯಾವಾಗ ಹಾಕಬೇಕು ಅಂತ ಹೇಳಿದ್ರೆ, ಎಷ್ಟು ಹಾಕಬೇಕು ಅಂತ ಹೇಳಿದ್ರೆ, ಇವಾಗ ಹುಟ್ಟಿರೋ ಮಗುಗಾದರೆ ಒಂದು 2 ರಿಂದ 3 ಡ್ರಾಪ್ಸ್ ಅಷ್ಟೇ ನೀವು ಹಾಕಬೇಕು, ಅಷ್ಟೇ ಸಾಕು.
2ರಿಂದ 3 ತಿಂಗಳವರೆಗೂ ನೀವು 2ರಿಂದ 3 ಡ್ರಾಪ್ಸನ್ನು ಹಾಕಿ 3 ತಿಂಗಳು ಮೇಲೆ ಅದ್ರ ಮೇಲೆ ಒಂದೊಂದು ಡ್ರಾಪ್ ಹೆಚ್ಚಿಸ್ಕೊತಾ ಬನ್ನಿ. 1 ವರ್ಷ 2 ವರ್ಷ ಮೇಲಿನ ಮಕ್ಳಿಗಾದರೆ ನೀವು ಅರ್ಧ ಕ್ಯಾಪಷ್ಟು ನೀವು ಹಾಕ್ಬೋದು. ಓಕೆನಾ. ಇದನ್ನು ಬಂದು 6 to 8 ಇಯರ್ಸ್ವರೆಗೂ ನೀವು ಇದನ್ನು ಯೂಸ್ ಮಾಡ್ಬೋದು. ಅದಕ್ಕೂ ಮೀರಿ 2 ವರ್ಷದ ಮಕ್ಕಳು, ಇನ್ನೂ 2.5 ವರ್ಷದ ಮಕ್ಕಳಾದರೆ ನೀವು ಒಂದು 3 ml 5 ml ತನಕ ನೀವು ಇದನ್ನು ಡೈಲಿ ಒನ್ಸು ಕೊಡ್ಬೋದು. ಇವತ್ತು ಬೆಳಿಗ್ಗೆ ಕೊಟ್ಟಿದ್ದೀರಾ ಅಂದರೆ ನಾಳೆ ಬೆಳಿಗ್ಗೆನೇ ಕೊಡಬೇಕು. ಇವತ್ತು ಮಧ್ಯಾಹ್ನ ಕೊಟ್ಟಿದ್ದೀರಾ ಅಂದರೆ ನಾಳೆ ಮಧ್ಯಾಹ್ನನೇ ಕೊಡಬೇಕು. ಇವತ್ತು ನೈಟ್ ಕೊಟ್ಟಿದ್ದೀರಾ ಅಂದರೆ ನಾಳೆ ನೈಟೇ ಕೊಡಬೇಕು. ಸೊ ಈ ರೀತಿ ನೀವು ಒಂದು ಮೆಜರ್ಮೆಂಟನ್ನು ಇಟ್ಕೊಂಡಿದ್ದೀರಿ. ಸೊ ನೈಟ್ ಕೊಟ್ಟರೆ ನನ್ನ ಒಂದು ಅಭಿಪ್ರಾಯದ ಪ್ರಕಾರ, ಎಕ್ಸ್ಪೀರಿಯನ್ಸ್ ಪ್ರಕಾರ ನೈಟ್ ಕೊಟ್ಟರೆ ತುಂಬ ಒಳ್ಳೆಯದು. ಮಕ್ಕಳು ಆರಾಮ್ಸೆ ಮಲ್ಕೊತಾರೆ. ಬೆಳಿಗ್ಗೆ ಎದ್ದೇಳ್ತಾ ಇದ್ದಂಗೆ ಅವ್ರಿಗೆ ಪಾಟಿ ಚೆನ್ನಾಗಾಗುತ್ತೆ, ಮತ್ತು ಹಸಿವು ಚೆನ್ನಾಗಾಗುತ್ತೆ, ಮತ್ತು ಊಟ ಚೆನ್ನಾಗಿ ಮಾಡ್ತಾರೆ. ಸೊ ಇದೆಲ್ಲ ಒಂದು ಚೈನ್ ಲಿಂಕ್ ಇದ್ದಂಗೆ, ಒಂದು ಬಿಚ್ಕೊಂತು ಅಂದರೆ ಆರಾಮ್ಸೆ ಎಲ್ಲವೂ ಕೂಡ ತಾನೇ ಆಗ್ತಾ ಇರುತ್ತೆ. ನಾನು ಯಾಕೆ ಇಷ್ಟೊಂದು ಬ್ರೀಫಾಗಿ ಹೇಳ್ತಾ ಇರ್ತೀನಿ ಅಂದರೆ, ನಾನು ಅಷ್ಟು ಹೇಳಿ ಕೂಡ ನೀವು ಕಮೆಂಟ್ ಮಾಡ್ತಾ ಇರ್ತೀರ. ಸೊ ಹಾಗಾಗಿ ಯಾವುದೇ ಡೌಟ್ಸ್ ಬರದೇ ಇರಲಿ, ಮಕ್ಕಳ ವಿಷಯ ಅಂತ ಹೇಳಿ ನಾನು ಈ ರೀತಿ ಹೇಳ್ತಾ ಇರ್ತೀನಿ ಅಷ್ಟೇ. ನಿಮ್ಗೆ ಇನ್ ಕೇಸ್ ಏನಾದರೂ ಬೇರೆ ಡೌಟ್ಸು ಕ್ವಶನ್ಸು ಇದ್ದರೆ ನೀವು ಕೇಳ್ಬೋದು, ಖಂಡಿತ ಕಮೆಂಟ್ ಮಾಡ್ಬೋದು, ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಯೂಸ್ಫುಲ್ ವಿಡಿಯೋ ಜೊತೆಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನನಗೆ ಗೊತ್ತು ಎಲ್ರಿಗೂ ಕೂಡ ಯೂಸ್ಫುಲ್ ಆಗಿದೆ ಅಂತ. ಸೊ ಬೈ ಮಾಡೋದನ್ನ ಇದನ್ನು ಮರಿಬೇಡಿ, ನಾನು ಇಲ್ಲೇ ಕೊಟ್ಟಿದ್ದೀನಿ ಪಿಕ್ಚರು, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಆರಾಮ್ಸೆ ಇದನ್ನು ಪರ್ಚೇಸ್ ಮಾಡ್ಬೋದು. ಇನ್ನೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಒಂದೇ ಒಂದು ಲೈಕ್ ಪ್ಲೀಸ್ ಕೊಟ್ಬಿಡಿ ಲೈಕ್ನ. ಹಾಗೆ ಸಾಕಷ್ಟು ಜನ ನ್ಯೂ ಮಾಮ್ಸ್ ಇರ್ತಾರೆ, ಮತ್ತು ಮಕ್ಕಳು ಊಟ ಮಾಡೋದಿಲ್ಲ ಅಂತ ಹೇಳ್ತಾ ಇರ್ತಾರೆ. ಅಂಥವ್ರಿಗೆಲ್ಲ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ, ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ಲವ್ ಯು ಆಲ್, ಬಾಯ್.